ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ನಾವಿವತ್ತು ಚನ್ನಪಟ್ಟಣ ಹತ್ರ ಇರುವ ಗೌಡ್ಗೆರೆ ಟೆಂಪಲ್ಗೆ ಹೋಗ್ತಾ ಇರೋದು, ಅಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರೋದು. ನಾವು ಮೈಸೂರಿಂದ ಹೊರಟಿದ್ದು. ನಮಗೆ ಮೈಸೂರಿಂದ ಚನ್ನಪಟ್ಟಣಕ್ಕೆ 83 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಚನ್ನಪಟ್ಟಣಕ್ಕೆ 63 ಕಿಲೋಮೀಟರ್ ಏನೋ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ಇಳಿದ್ರೆ ಅಲ್ಲಿಂದ 30 ಕಿಲೋಮೀಟರ್ 20 ಕಿಲೋಮೀಟರ್ ಆಗುತ್ತೆ ಗೌಡ್ಗೆರೆಗೆ. ನಾವು ಹುಣ್ಣಿಮೆ ದಿನ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಇನ್ನು ಶನಿವಾರ ಭಾನುವಾರ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾರೆ. ನಾವು ಕೂಡ ಫಸ್ಟ್ ಟೈಮ್ ಹೋದಾಗ ಭಾನುವಾರನೇ ಹೋಗಿದ್ವಿ, ಸಿಕ್ಕಾಪಟ್ಟೆ ಜನ ಇದ್ದರು. ಸೆಕೆಂಡ್ ಟೈಮ್ ಹೋದಾಗ ಹುಣ್ಣಿಮೆ ದಿನ ಹೋಗಿರೋದ್ರಿಂದ ಇನ್ನೂ ರಶ್ ಇತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಜನಗಳಿದ್ದಾರೆ ಅಂತ. ಇನ್ನು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋಗಿ. ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಹೋದರೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಿರುತ್ತೆ, ಹಾಗೆ ಜನ ಕೂಡ ತುಂಬಾ ರಶ್ ಇರ್ತಾರೆ. ಹಾಗಾಗಿ ಸಂಜೆ ಅಥವಾ ಮಾರ್ನಿಂಗ್ಗೆ ಹೋದರೆ ಬೇಗನೂ ಪೂಜೆ ಆಗುತ್ತೆ, ಹಾಗೆ ದರ್ಶನನೂ ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಇನ್ನು ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಇದೇನಪ್ಪ ಇಷ್ಟೊಂದು ಕಾಯಿಗಳು ಅಂತ. ಇದು ಯಾಕೆ ಇಷ್ಟೊಂದು ಕಾಯಿ ಕಟ್ತಾರೆ ಅಂತ ಅಂದರೆ, ಅಲ್ಲಿಗೆ ಹೋಗುವಂತಹ ಭಕ್ತಾದಿಗಳೇನಿರ್ತಾರೆ ಅವರ ಕೋರಿಕೆಗಳು ಈಡೇರಲಿ ನೆರವೇರಲಿ ಅಂತ ಈ ಥರ ಕಾಯಿನ ಕಟ್ತಾರೆ. ಹಾಗೆ ಬಸವಣ್ಣ ಅವರು ಅಪ್ಪಣೆ ಕೊಟ್ಟಾಗ ಮಾತ್ರ ಆ ತೆಂಗಿನಕಾಯಿನ ಅನ್ನ ದಾಸೋಹ ಮಾಡ್ತಾರೆ ಪ್ರತಿದಿನ ಅಲ್ಲಿ. ಆವಾಗ ಆ ತೆಂಗಿನಕಾಯಿನ ತೆಗೆದು ಅಡುಗೆ ಮಾಡಲು ಉಪಯೋಗಿಸ್ಕೊತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ಯಾರೋ ಹೇಳಿದ್ದು ಈ ದೇವಾಲಯ ಕಟ್ಟೋದಕ್ಕೆ ದುಡ್ಡು ಬೇಕು, ಈ ತೆಂಗಿನಕಾಯಿನೆಲ್ಲ ಮಾರಿಬಿಟ್ಟು ದುಡ್ಡು ಸಂಗ್ರಹಿಸಿ ದೇವಾಲಯ ಕಟ್ತೀವಿ ಅಂತ. ಬಸವಣ್ಣ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ, ಇದನ್ನು ಅನ್ನದಾಸೋಹಕ್ಕೆ ಬಳಸಬೇಕು ಅಂತ ಹೇಳಿದ್ರಂತೆ. ಮೊದಲಿಗೆ ನಾವು ಹೋಗ್ತಾನೆ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡ್ಕೊಳ್ತೀವಿ. ನೆಕ್ಸ್ಟು ಅಲ್ಲಿಗೆ ಹೋದ್ಮೇಲೆ ತೆಂಗಿನಕಾಯಿನ ತೊಗೊಳ್ಬೇಕಾಗತ್ತೆ. ಮೊದಲನೇ ಸಾರಿ ಅಲ್ಲಿಗೆ ಹೋದಾಗ ನಾವು ಮನೆಯಿಂದನೇ ತೆಂಗಿನಕಾಯಿನ ತೊಗೊಂಡು ಹೋಗಿದ್ವಿ. ಆದರೆ ಎರಡನೇ ಸಲ ಹೋದಾಗ ತೆಂಗಿನಕಾಯಿನ ಅಲ್ಲೇ ತೊಗೊಳ್ಬೇಕು ಅಂತ ರೂಲ್ಸ್ ಅಂತೆ. ಅದು ಮನೆಯಿಂದ ತೊಗೊಂಡು ಹೋಗೋ ಹಾಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಅಲ್ಲೇ ತೆಂಗಿನಕಾಯಿನ ತೊಗೊಂಡ್ವಿ. ಒಂದು ತೆಂಗಿನಕಾಯಿಗೆ 50 ರುಪೀಸ್ ಏನೋ ಇರುತ್ತೆ ಅಲ್ಲಿ ತೆಂಗಿನಕಾಯಿನ ತೊಗೊಂಡು ಬಂದುಬಿಟ್ಟು ಇಲ್ಲಿ ಬಸಪ್ಪನ ಸುತ್ತ 7 ಸುತ್ತು ಮೊದಲಿಗೆ ಸುತ್ತಬೇಕು. ಆಮೇಲೆ ಅಲ್ಲಿ ತಾಯಿಗೆ ಅಭಿಷೇಕ ಮಾಡಿರುವಂತಹ ನೀರನ್ನು ಬಸಪ್ಪನ ಮೇಲಿಂದ ನಮಗೆ ಉಯ್ತಾರೆ. ಯಾಕಂದರೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಬೇಗನೆ ಹೋಗುತ್ತೆ ಅಂತ ಈ ಥರ ಬಸಪ್ಪನ ಗದ್ದಿಗೆ ಮೇಲಿಂದ ನಮಗೆ ನೀರನ್ನು ಉಯ್ತಾರೆ. ಇನ್ನೂ ಒಂದು ರೂಲ್ಸ್ ಮಾಡಿದ್ದಾರೆ, ಏನಪ್ಪ ಅಂತ ಅಂದರೆ ಬಸಪ್ಪನ ಸುತ್ತ 7 ಸುತ್ತಾದಮೇಲೆ ಅಲ್ಲಿ ನೀರು ಹಾಕ್ಸ್ಕೋಬೇಕು ಅಂದರೆ 10 ರುಪೀಸ್ ಟಿಕೆಟ್ ಕೂಡ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ಹೋದಾಗ ಆ ಥರ ಎಲ್ಲ ಏನಿರಲಿಲ್ಲ. ಇನ್ನು ಈ ಕಡೆ ಬಂದಾಗ ಇಲ್ಲ ಉಪ್ಪಿನ ರಾಶಿ ನೋಡಿಬಿಟ್ಟು ಏನಪ್ಪ ಇದು ಅಂತ ಅನ್ಕೋತಿದ್ದೀರಾ. ಇದೇನಂದರೆ ಆ್ಯಕ್ಚುಲಿ ನನಗೂ ಅಷ್ಟೆಲ್ಲ ಏನು ಗೊತ್ತಿರಲಿಲ್ಲ, ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದು. ಅಲ್ಲಿಗೆ ಹೋಗುವಂಥ ಭಕ್ತಾದಿಗಳೇನಿರ್ತಾರೆ ಅವರು ಹರಕೆ ಕಟ್ಕೊಂಡಿರ್ತಾರಲ್ವ, ಹಾಗಾಗಿ ಆ ಉಪ್ಪನ್ನು ದೇವಿ ಮುಂದೆ ಸುರಿತಾರಂತೆ. ಆ ಉಪ್ಪು ಹೇಗೆ ಕರಗಿ ಹೋಗುತ್ತೋ ಹಾಗೆ ನಮ್ಮ ಕಷ್ಟಗಳು ಕೂಡ ಕರಗಿ ಹೋಗುತ್ತಂತೆ. ಹೀಗೆ ಹರಕೆ ಯಾರು ಮಾಡ್ಕೊಂಡಿರ್ತಾರೆ ಅವರು 1 ವಾರ ಅಥವಾ 3 ವಾರ 5 ವಾರ 7 ವಾರ ಬಂದು ಅಲ್ಲಿ ತೆಂಗಿನಕಾಯಿನ ಕಟ್ಟಬೇಕಂತೆ. ಸಿಂಹವಾಹಿನಿಯಾದಂತಹ ಪಂಚಧಾತುಗಳಿಂದ ನಿರ್ಮಿಸಲಾದ ಪಂಚಲೋಹದ ಈ ತಾಯಿಯ ವಿಗ್ರಹ 61 ಅಡಿ ಎತ್ತರವಿದೆಯಂತೆ. ಸಿಂಹವನ್ನು ಬಿಟ್ಟು ತಾಯಿಯ ವಿಗ್ರಹವೇ 35,000 kg ತೂಕವಿದೆಯಂತೆ. ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರಗಳಂದು ತಾಯಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ ಪ್ರಸಾದವನ್ನು ಬಸವಣ್ಣ ಬಂದು ತಿಂದು ಆ ನಂತರ ಭಕ್ತರು ಸಾಲಾಗಿ ಮಲಗಿದರೆ ಅವರನ್ನು ದಾಟುತ್ತಂತೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬಸಪ್ಪನ ಮುಂದೆ ಜನಗಳು ಹೇಗೆ ಕೂತಿದ್ದಾರೆ ಅಂತ. ಇದು ಯಾಕೆ ಹೀಗೆ ಕೂತಿದ್ದಾರಪ್ಪ ಅಂತ ಅಂದರೆ, ಇಲ್ಲಿ ಬಸಪ್ಪನ ಮುಂದೆ ಹೀಗೆ ಕೈ ನೀಡಿ ಬೇಡ್ಕೊಂಡು ಮನಸ್ಸಲ್ಲಿ ಇದ್ದಿದ್ದೇನಾದರೂ ಬೇಡ್ಕೊಂಡು ಕೂತ್ಕೊಂಡ್ರೆ ಬಸಪ್ಪ ನಮಗೆ ಬಲ್ಗಾಲ್ ಕೊಟ್ಟರೆ ನಮ್ಮ ಕೆಲಸ ಪೂರ್ತಿ ಈಡೇರತ್ತೆ ಅಂತ ಅರ್ಥ. ಎಡಗಾಲೇನಾದರೂ ಕೊಟ್ಟರೆ ಆ ಕೆಲಸ ಪೂರ್ತಿ ಈಡೇರಲ್ಲ ಅಂತ ಅರ್ಥ ಅಂತೆ. ಹಾಗೆ ನಾವು ಆ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಬಸವಣ್ಣನ ಭಕ್ತಾದಿಗಳು ಅವರ ಮನೆ ಗೃಹ ಪ್ರವೇಶಕ್ಕೆ ಹಾಗೆ ಮತ್ತಿತರ ಸಮಾರಂಭಗಳೇನಿರುತ್ತೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗತ್ತೆ. ಹಾಗೆ ಅಲ್ಲಿ ಬಸಪ್ಪನನ್ನು ಕರೆದುಕೊಂಡು ಹೋಗೋದಕ್ಕೇ ಒಂದು ಬಸ್ ಇಟ್ಟಿದ್ದಾರಂತೆ.
dim da na uda ni da na dir da na na uda ni da na dir da na na da di na ta dim dum da na da dim da na dim dum da na da dim da na dim dum da na da na dim da na da dim da na na da na dim da na da dim da na da na da di na da na na da na dim da na da dim da na na da na da di na da na na da dim da na na da na da di na da na da na. ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದರೆ ಅಲ್ಲೆಲ್ಲ ಫುಲ್ ಜಾತ್ರೆ ಥರನೇ ಇರುತ್ತೆ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಒಂದು ಸ್ವಲ್ಪ ಏನೇನೋ ತೊಗೊಂಡ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಓಕೆ ಗಾಯ್ಸ್, ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.